ಪ್ರಿಯ ವೀಕ್ಷಕರೇ, ಸುದ್ದಿ ಶೋಧಕ್ಕೆ ಸ್ವಾಗತ. ನಮಸ್ಕಾರ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೊಪ್ಪ ಹಾಗೂ ತಾಲೂಕು ಸಾರ್ವಜನಿಕ ಆರೋಗ್ಯ ಪ್ರಯೋಗಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ನಮ್ಮ ಭಾಗದ ಎಲ್ಲ ಬೇಡಿಕೆಗಳಿಗೆ ಸ್ವತಃ ತಾನೇ ಬಂದು ಸ್ಪಂದಿಸಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಕಾರಣೀಭೂತರಾದಂಥ ಮಾನ್ಯ ಇಂಧನ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕೆ.ಜೆ. ಜಾರ್ಜ್ ಸಾಹೇಬ್ರೆ, ಹಾಗೆಯೇ ಆರೋಗ್ಯ ಸಚಿವರಾಗಿ ಹಿಂದೆ ಅವ್ರ ತಂದೆಯರು ಕೂಡ ಗುಂಡೂರಾಯರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿದಂಥವ್ರು. ಅವ್ರಿಗೆ ಯಾವುದೇ ಜಾತಿ ಮತ ಧರ್ಮ ಇರಲಿಲ್ಲ. ಯಾರು ಕೇಳಿದ್ರು ಸಹಾಯ ಮಾಡುವಂತ ಒಂದು ಮನಸ್ಥಿತಿಯನ್ನ ಮೈಗೂಡಿಸ್ಕೊಂಡಿದ್ರು. ಅದೇ ಮನಸ್ಥಿತಿಯನ್ನ ನಮ್ಮ ಜಗದೀಶ್ ಗುಂಡೂರಾಯರು ಕೂಡ ನಾವು ಯಾವುದೇ ಸಂದರ್ಭದಲ್ಲಿ ಎಷ್ಟೊತ್ತಿಗೆ ಹೋದ್ರು ಅತ್ಯಂತ ಸರಳವಾದಂತ ಮಂತ್ರಿ. ಮನೆಗೆ ಹೋಗ್ಬರ್ತೀನಿ ಅಂದ್ರೂ ಬನ್ನಿ ಅಂತಾನೆ. ಅವ್ರು ಎಲ್ಲಿ ಕಚೇರಿ ಖಾಸಗಿ ಕಾರ್ಯಕ್ರಮ ಏನಿದ್ರು ಫೋನ್ ಮಾಡಿದ್ರು ಬನ್ನಿ ಅಂತೇಳಿ ನಾನು ಸದಾ ನಮ್ಮ ಕೆಲಸವನ್ನ ಮಾಡ್ಕೊಂಡು ಬರ್ತಿರ್ತಕ್ಕಂಥ. ಮತ್ತೆ ಹಿಂದೆ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ ಈ ಭಾಗದಲ್ಲಿ ಪ್ರತಿಯೊಂದು ಗ್ರಾಮಗಳಿಗೂ ಪ್ರವಾಸ ಮಾಡಿ ಇಲ್ಲಿಯ ಒಂದು ಎಲ್ಲ ಸಮಸ್ಯೆಗಳ ಅರಿವಿರ್ತಕ್ಕಂಥ. ಮತ್ತು ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ 2 ಬಾರಿ ನಾವು ಆಹ್ವಾನ ಮಾಡಿದ್ವಿ. ಮಳೆಯ ಕಾರಣದಿಂದಾಗಿ ಮುಂದೆ ಹಾಕಲು ಕೂಡ ಅದಕ್ಕೆ ಒಪ್ಪಿಕೊಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಆರೋಗ್ಯ ಸಚಿವರು ಇಬ್ಬರು ಕೂಡ ಮತ್ತೆ 3ನೇ ಬಾರಿ ಸಮಯ ಕೊಟ್ಟು ಇವತ್ತು ಇಲ್ಲಿಗೆ ಬಂದಂತ ಶ್ರೀಯುತ ದಿನೇಶ್ ಗುಂಡೂರಾಯರೇ, ಹಾಗೆಯೇ ನಮ್ಮ ಕಾಡಾ ನಿಗಮದ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ನಮ್ಮೆಲ್ಲರ ಮುಖಂಡರಾದಂಥ ಡಾಕ್ಟರ್ ಹರ್ಷವಂತ್ ಅವರೇ, ಮಾನ್ಯ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ರೇಖಾ ಪ್ರಕಾಶ್ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಶ್ರೀಯುತ ಕುಕ್ಕುಡಿಗೆ ರವೀಂದ್ರ ಅವರೇ, ಎಲ್ಲ ಗೌರವಾನ್ವಿತ ಈಗಾಗಲೇ ತಮ್ಮನ್ನ ಎಲ್ಲರನ್ನೂ ಸ್ವಾಗತ ಮಾಡಿದ್ರಿಂದ ಮತ್ತೆ ಪುನಃ ಸಮಯದ ಅಭಾವ 3ನೇ ಬಾರಿ ನಾವು ಈ ಸಭೆಯನ್ನು ಮುಂದಾಕಿ ಇವತ್ತು ಮಾಡ್ತಾ ಇದ್ದೇವೆ. ಎಲ್ಲರೂ ಸೇರಿ ನಾವು ಜೈಪುರದಲ್ಲಿ ಸಾರ್ವಜನಿಕ ಸಭೆ ಮಾಡಬೇಕು, ಈ 3 ಕಾರ್ಯಕ್ರಮವನ್ನು ನೋಡೋಣ ಅಂತ ಹೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿದ ಬೇರೆಗೆ ಇಲ್ಲಿ ಯಾವುದೇ ಸಭೆ ಇಲ್ಲ. ಹಾಗೇನೆ ಟೇಪ್ ಕಟ್ಕೊಂಡು ಹೋಗೋದು ಅಂತೇಳಿ ನಮ್ಮ ಮೊನ್ನೆ ಇಬ್ರು ಸಚಿವರಿಗೂ ಮತ್ತೆಲ್ಲ ಹೇಳಿದ್ರು. ಅವೆಲ್ಲ ಇಲ್ಲಿ ಅತಿ ಹೆಚ್ಚು ಜನರು ಸೇರಿದ್ರಿಂದ ನಮ್ಮ ಎದುರಿಗೆ ನಾವು ಕನಸಿಕೆಗಳನ್ನ ಹೇಳ್ದರೆ ಹೋದ್ರೆ ತಪ್ಪಾಗ್ತದೆ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಎಲ್ಲ ಚುನಾಯಿತ ಪ್ರತಿಗಳೇ, ಎಲ್ಲ ನಿಗಮದ ಅಧ್ಯಕ್ಷಗಳೇ, ಎಲ್ಲ ನಾಮನಿರ್ದೇಶನ ಸದಸ್ಯಗಳೇ, ಮುಖ್ಯ ವೈದ್ಯಾಧಿಕಾರಿಗಳೇ, ಹಾಗೇನೆ ಇವತ್ತು ನಮ್ಮ ಡಾಕ್ಟರ್ ಅಶ್ವಥ್ ಬಾಬುರವರೇ, ನಮ್ಮ ಸಿಇಒ ಆದಂತ ಕೀರ್ತನ ಅವರೇ, ಎಲ್ಲ ವೈದ್ಯಾಧಿಕಾರಿಗಳೇ, ಸಾರ್ವಜನಿಕ ಬಂಧುಗಳೇ, ಆಸ್ಪತ್ರೆ ಎಲ್ಲ ಸಿಬ್ಬಂದಿ ವರ್ಗದವರೇ, ಯಾರ ಬಿಟ್ಟೋಗಿ ತಪ್ಪಾಗಿ ಭಾವಿಸ್ಕೊಡಿ. ಸಮಯದ ಅಭಾವ. ಇವತ್ತು ನಮಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಯ್ಕೆ ಆದ ನಂತರ, ಹಾಗೇನೆ ನಮ್ಮ ಆರೋಗ್ಯ ಸಚಿವರಾಗಿ ಆಯ್ಕೆ ಆದ ನಂತರ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಈ ಸರ್ಕಾರ ನಮಗೆ ಸುಮಾರು 55-60 ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿ ಪ್ರತಿಯೊಂದು ಮನೆಗೆ ತಲುಪಿಸಿದ್ರು ಕೂಡ ಅಭಿವೃದ್ಧಿಯಲ್ಲಿ ಯಾವುದು ಹಿಂದೆ ಬಿದ್ದಿಲ್ಲ ಅನ್ನೋದಕ್ಕೆ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥ ಆಸ್ಪತ್ರೆ ಇರ್ಬೋದು ಅಥವಾ ನಮ್ಮ ರಸ್ತೆ ಮುಂದಿನ ದಿನಗಳಲ್ಲಿ ದುರಸ್ತಿ ಆಗ್ಲಿಕ್ಕೋಸ್ಕರ ಬಿಡುಗಡೆ ಆದಂತ ಅನುದಾನ ಇರ್ಬೋದು, ಅಥವಾ ನಮ್ಮ ಮೇಲಿರ್ತಕ್ಕಂಥ ಬಡದೊಡ್ಡ ಸಮಸ್ಯೆ ಅಂದ್ರೆ ಒತ್ತುವರಿ ಸಮಸ್ಯೆ ಇರ್ಬೋದು, ಎಲ್ಲಕ್ಕೂ ಸದಾ ಸ್ಪಂದಿಸಿ ಆಶಾದಾಯಕ ಹೆಜ್ಜೆಗಳನ್ನು ಇಡ್ತಾ ಇರ್ತಕ್ಕಂಥ ಈ ಒಂದು ಕರ್ನಾಟಕ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಒಳ್ಳೆ ಉತ್ತಮ ಕೆಲಸಗಳನ್ನ ಮಾಡ್ತಾ ಇದೆ. ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದನ್ನು ಉದ್ಘಾಟನೆ ಮಾಡಲು ಸಾಧ್ಯ ಇಲ್ಲದಷ್ಟು ಅಭಿವೃದ್ಧಿ ಕಾರ್ಯಗಳು ಎಲ್ಲ ಭಾಗದಲ್ಲೂ ರಾಜ್ಯಾದ್ಯಂತ ಆಗ್ತಾ ಇದ್ದೇವೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ಅತ್ಯಂತ ಅವಶ್ಯಕತೆ ಇದ್ದಂತ ನಮ್ಮ ತಾಯಿ ಮಕ್ಕಳ ಆಸ್ಪತ್ರೆ ಸುಮಾರು 14,69,64,000 ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಅದು ನಿರ್ಮಾಣ ಆಗಿ ಇವತ್ತು ಲೋಕಾರ್ಪಣೆ ಕೊಡ್ತಾ ಇದೆ. ಈ ಜೊತೆಗೆ ನಾನೀಗ 4-5 ದಿನದ ಮುಂಚೆ ಈ ನಮ್ಮ ಮಲೆನಾಡಲ್ಲಿ ಯಾವುದೇ RCC ಬಿಲ್ಡಿಂಗ್ಗಳು 1 ವರ್ಷ 2 ವರ್ಷ 3 ವರ್ಷಕ್ಕೆ ಲೀಕೇಜ್ ಪ್ರಾರಂಭ ಆಗ್ತದೆ. ಹಾಗಾಗಿ ಮಲೆನಾಡಿಯಾದಂಥ ಹೊಸ ವಿನ್ಯಾಸಗಳ ಮುಖಾಂತರ ಏನು ಫ್ಲಾಟ್ RCC ಆಗಿರೋ ಅದ್ರ ಮೇಲೆ ಟೈಲ್ ರೂಪಿಂಗ್ ಅಥವಾ ಶೀಟ್ ರೂಪಿಂಗ್ ಮಾಡಿ ಕೊಡಬೇಕು ಅಂತೇಳಿ ಮನವಿ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು 1,34,00,00,000 ರೂಪಾಯಿ ಅಧಿಕಾರಿಗಳಿಗೆ ಮಂಜೂರು ಮಾಡಿಕೊಟ್ಟು ಈ ಕಾರ್ಯಕ್ರಮ ಮುಗಿದ ಮೇಲೆ ಅದನ್ನ ಮಾಡಿ ಅಂತ ಹೇಳಿ ಅವರು ಘೋಷಣೆ ಮಾಡಿದ್ರು. ಯಾವ್ದಾದ್ರು ಒಬ್ಬ ರಾಜ್ಯದಲ್ಲಿ ನಾನು ಬಹಳ ವರ್ಷಗಳ ಅನುಭವ ಇದೆ, ನನಗೆ 54 ವರ್ಷಗಳ ರಾಜಕೀಯ ಅನುಭವ ಇದೆ ನನಗೆ.
ಇದ್ರೂ ಕೂಡ ಹೋಗಿ ಕೇಳಿದ ತಕ್ಷಣ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಸರ್ಕಾರ ಇದೆ ಹೊತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇಂಧನ ಸಚಿವರು ಅಂತ ಜಾರ್ಜ್ ಸಾಹೇಬ್ರು ಇದ್ದಾರೆ. ಅದೇ ರೀತಿ ದಿನೇಶ್ ಗುಂಡೂರಾವ್ ಕೂಡ 3 ದಿನದಲ್ಲಿ ಯಾರು ಹೋಗಿ ಲೆಟರ್ ಕೊಟ್ಬಿಡ 1 ಕೋಟಿ 34 ಲಕ್ಷ ಮಂಜೂರು ಮಾಡ್ಕೊಳ್ಳೋದು ಏನಾದ್ರು ನೋಡಿದ್ರೆ ನೋಡಿದ್ರೆ ಮಾತಾಡಿ. ಆ ರೀತಿ ನಮ್ಗೆ ನಮ್ಮ ಕೆಲಸಗಳನ್ನ ಮಾಡಿಕೊಡ್ತಾ ಇದ್ದಾರೆ. ನಾವು ಡಿಟೈಲ್ ಆಗಿ ನಾವು ಜೈಪುರದಲ್ಲಿ ಎಲ್ಲ ವಿಚಾರಗಳನ್ನ ತಮಗೆ ತಿಳಿಸ್ಕೊಡ್ತೀವಿ. ಇನ್ನು ಮುಂದೆ ಕೂಡ ಆಸ್ಪತ್ರೆಗೆ ವಿಶೇಷವಾಗಿ ನಾವು CSR ಫಂಡ್ ಇರ್ಬೋದು, ಯಾವುದೇ ಇರ್ಬೋದು, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಸರ್ಕಾರ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಶಿಕ್ಷಣ ಮತ್ತು ಆರೋಗ್ಯ ಇದ್ರೆ ದೇಶದಲ್ಲಿ ಏನೇನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ದೃಷ್ಟಿಯಿಂದ ನಾವು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಅದಕ್ಕೆ ಸಾಕ್ಷಿ ಇವತ್ತೇನು ನಾವು ಉದ್ಘಾಟನೆ ಮಾಡ್ತೀವಿ ಎಲ್ಲವೂ ಅಂತ ಹೇಳ್ತಾ ತಾವೆಲ್ಲರೂ ನಾವು ಅತ್ಯಂತ ಗಡಿಬಿಡಿ ಇದ್ರೂ ಕೂಡ ತುರ್ತು ತಮಗೆ ತಿಳಿಸಿದ್ರು ಕೂಡ ಅತಿ ಹೆಚ್ಚಿನ ಜನಸಂಖ್ಯೆ ಬಂದು ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮ ತಾವೆಲ್ಲ ಭಾಗವಹಿಸಿದ್ವಿ. ವಿಶೇಷವಾಗಿ ತಮ್ಮೆಲ್ಲರೂ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ನಾವು ಶೃಂಗೇರಿನಲ್ಲಿ 12 ಬೆಡೆಡ್ ಹಾಸ್ಪಿಟಲ್ ಗುಡಿ ಪೂಜೆ ಮಾಡಿ ಶ್ರೀಮಠಕ್ಕೆ ಭೇಟಿ ಕೊಟ್ಟು ಜೈಪುರಕ್ಕೆ ಬರ್ತೀವಿ. ನಾವೆಲ್ಲರೂ ಜೈಪುರದಲ್ಲಿ ಬಂದು ಮಾನ್ಯ ಉಸ್ತುವಾರಿ ಸಚಿವರು ಭಾಷಣ ಮಾಡಲ್ಲ, ನಾನು ಅಲ್ಲೇ ಮಾಡ್ತೀನಿ ಅಂತಾರೆ. ದಿನೇಶ್ ಗುಂಡೂರಾವ್ ಎಲ್ಲ ಸಾರ್ವಜನಿಕರ ಒಂದು ಅಪೇಕ್ಷೆ ಮೇರೆಗೆ ಒಂದು 4 ಅನಿಸಿಕೆಗಳನ್ನು ಹೇಳಬೇಕು ಅಂತೇಳಿ ತಮ್ಮೆಲ್ಲರೂ ಶುಭ ಕೋರಿ ಇವತ್ತು ಈ ಲೋಕಾರ್ಪಣೆಗೊಳಿಸ್ಕೊಟ್ಟಿದ್ದಕ್ಕೆ ತಮಗೆ ನಮ್ಮ ಸರ್ಕಾರಕ್ಕೆ ಅಭಿನಂದಿಸುತ್ತೆ ಮಾತು ಮುಗಿಸ್ತಾರೆ. ಎಲ್ರಿಗೂ ನಮಸ್ಕಾರ.